ಅಲ್ಲಿಂದ ಒಂದು ತಾಯಿ ಮಗನ ಬಾಂಧವ್ಯ ಅರಮನೆ ನೋಡ್ಕೊಳ್ತಾರೆ. ಒಂದು ಸರ್ತಿ ಸ್ಕ್ರೀನ್ ಮೇಲೆ ತಾಯಿ ಮಗನ ಪಾತ್ರ ಮಾಡಿದ್ಮೇಲೆ ಯು ಆರ್ ಎ ಮದರ್ ಅಂಡ್ ಸನ್ ಫಾರ್ ಎವರ್. ಅದು ಬಾಬನಿಗೆ ನನಗೆ ಫೋನ್ ಬಂದಾಗ ಡೇಟ್ಸ್ ಹೋಗ್ತಾ ಇಲ್ಲ, ನಾನು ಮಾಡಲ್ಲ ಅಂತ ಹೇಳಿದೆ. ಅದಾದ ಒಂದು ವಾರಕ್ಕೂ 4 ದಿವಸಕ್ಕೂ ನನಗೆ ಕಾಲ್ ಮಾಡಿಬಿಟ್ಟು ಯಾಕಮ್ಮ ನೀವು ಬಂದರೆ ಡೇಟ್ಸ್ ಮಾಡಲ್ವಾ ಅಂತ ಕೇಳಿದ್ರು. ಅಷ್ಟಕ್ಕೆ ನಾನೆಲ್ಲ ಡೇಟ್ಸನ್ನು ಅರೇಂಜ್ ಮಾಡಿಕೊಂಡು ಈ ಸಿನಿಮಾಗೆ ಬಂದು ಒಳ್ಳೆ ಪವರ್ಫುಲ್ ಪರ್ಫಾರ್ಮೆನ್ಸ್ ಇರುವಂಥ ಪಾತ್ರನ ಮಾಡಿದ್ವಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದು ನನಗೂ ಕೂಡ ಇದೆ, ನನಗೆ ಅನಿಸ್ತಾ ಇರೋದು ನನಗೂ ಕೂಡ ಇದೆ ಅಂತ ಅನಿಸಿದ್ದು. ಯಾಕೆ ಯಾವಾಗಂದರೆ ಈ ಶೂಟಿಂಗ್ ಟೈಮಲ್ಲಿ ಅದು ಇದೇ ಥರ ಯುಗಾದಿಯ ಒಂದು ವಾರ ಮುಂಚೆ ಶೂಟ್ ಮಾಡ್ತಾ ಇದ್ವಿ. ಅವರು ಕ್ಯಾರವನಲ್ಲಿರುವಾಗ ನನಗೊಂದು ಸೀರೆ ಕೊಟ್ಟು ಕಳಿಸಿದ್ರು. ಇದು ಯಾಕೆ ಅಂತ ಕೇಳಿಸಿದ್ರೆ, ಅಮ್ಮ ಯುಗಾದಿ ಇದೆ ತಂದಿರೋ ಸೀರೆ ಕೊಟ್ಟು ಕಳಿಸಿದ್ದಾರೆ. ಅಂತ ಏಪ್ರಿಲ್ 10 ಎಲ್ಲ ರಿಸಲ್ಟ್ ಹೇಗೆ ಕಾಯ್ತಿದ್ವೋ ಧೂಮ್ ಧಡಾಕ ಮಾಡಬೇಕಾಗಿರುವಂಥದ್ದು ಕನ್ನಡನ ಗೆಲ್ಲಿಸಬೇಕು, ಚಿತ್ರಗಳನ್ನ ಗೆಲ್ಲಿಸಬೇಕು. ನಾವು ಕನ್ನಡದ ಬಗ್ಗೆ ಮಾತಾಡೋದಲ್ಲ, ಕನ್ನಡ ಚಿತ್ರಗಳು ಹಂಗೆ ಹಿಂಗೆ ಅಂತ ಅನ್ನೋದಲ್ಲ. ಈಗ ನಾವೆಲ್ಲ ಏನು ಕೇಳಿಸ್ತಿದ್ಯೋ ಪೂರ್ತಿ ಕರ್ನಾಟಕದ ತುಂಬ ಬಾವನ ಚಿತ್ರ ಜೈಭೇರಿ ಸಾಧಿಸಬೇಕು ಅಂತ ನಾನು ಕೇಳ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. That's so sweet. Thank you so much, ma'am. ಈಗ ನಮ್ಮ ಧನ್ಯ ನಮ್ಮೆಲ್ಲ ಅಮ್ಮ ತಾರಮ್ಮ ಮಾತನಾಡುವಂಥ ಎಲ್ರಿಗೂ ನಮಸ್ಕಾರ. ಸಿನಿಮಾದವರಿಗೆ ನಿಜವಾದ ದೇವಸ್ಥಾನ ಯಾವುದೋ ಒಂದು ಚಿತ್ರದುರ್ಗ. ಆ ದೇವರನ್ನ ಪ್ರತಿನಿಧಿಸೋದು ಈ ಎಲ್ಲ ಅಭಿಮಾನಿಗಳು. ಅದರಿಂದನೇ ನಮ್ಮ ಅಣ್ಣವರು ಹೇಳಿದ್ದು ಅಭಿಮಾನಿ ದೇವರುಗಳು. ನಿಮಗೆಲ್ಲರಿಗೂ ದೊಡ್ಡ ದೊಡ್ಡ ಧನ್ಯವಾದಗಳು. ಇವತ್ತು ಈ ಸಮಾರಂಭ ಇಷ್ಟು ದೊಡ್ಡ ಯಶಸ್ಸು ಕಾಣಿಸ್ತಿದೆ ಅಂತಂದರೆ ನೀವೆಲ್ಲರೂ ಸೇರಿ ಈ ಸಭೆಯಲ್ಲಿ ಜೀವಂತವಾಗಿ ಇರೋದ್ರಿಂದ ನಿಮ್ಮ ಕೂಗು, ನಿಮ್ಮ ಮಾತು, ನಿಮ್ಮ ನಗು, ನಿಮ್ಮ ಚಪ್ಪಾಳೆ, ನಿಮ್ಮ ಎಲ್ಲರೂ ಸೇರಿ ಮೊದಲನೇದಾಗಿ ಇವತ್ತು ಈ ಸಿನಿಮಾದ ಕುಟುಂಬನ ಲೋಕಾರ್ಪಣೆ ಮಾಡಿದ ಶ್ರೀಯುತ ದರ್ಶನ್ ಅವರಿಗೆ ನಿಂತಿರೋ ಮಕ್ಕಳೇ ಎಲ್ಲ ನನ್ನ ಮಕ್ಕಳ ಥರನೇ ನೀವು. ಅದು ಬಾಲ್ಕಾನಿ ಅಲ್ಲಿ ಸಜ್ಜೆ ಸುಮ್ಮನೆ ಹಾಕಿರ್ತಾರೆ, ಇನ್ನೂ ತಳ್ಳದ ರೀತಿ ಇಟ್ಕೊಳ್ಳೋ, ನೀವೆಲ್ಲರೂ ಇಲ್ಲಿ ಬಿದ್ದಿರ್ತೀರ. ಬೇಡ ಮಕ್ಕಳ, ಸ್ವಲ್ಪ ಹಿಂದಕ್ಕೆ ಅದು ವರ್ಕಬೇಡಿ, ನಿಂತ್ಕೊಳ್ಳಿ, ವರ್ಕಬೇಡಿ, ಇನ್ನು ಸ್ವಲ್ಪ ಹಿಂದಕ್ಕೋದ್ರಿ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಾಯ್ತಾ ಇರ್ತಾರಪ್ಪ. ಯಾಕಂದ್ರೆ ನೀವು ಸಂತೋಷವಾಗಿ, ನೀವು ಆನಂದವಾಗಿ, ನೀವು ನೆಮ್ಮದಿಯಿಂದ ಇದ್ರೆ ನಿಮ್ಮ ತಂದೆ ತಾಯಿ ಕೂಡ ಅಷ್ಟೇ ಸಂತೋಷವಾಗಿರ್ತಾರೆ. ಇನ್ನೊಂದು ವಾಮನ ಚಿತ್ರದ ನನಗೆ ದೊಡ್ಡ ಒಂದು ಮಗನಾಗಿ, ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕ ಒಂದು ವರ ಅಂತಂದ್ರೆ ಅದು ಧರ್ಮ. ಉಗಾದಿ ಹಬ್ಬದ ಸೀರೆ ಕೊಟ್ಟಿದ್ದ ಅಮ್ಮ ಒಂದು ಸ್ವಲ್ಪ ಜಾಸ್ತಿ ಆಮೇಲೆ ಬೇಕಾದ್ರೆ ಕೇಳ್ಕೊಡಿ. ಅವ್ರು ಏನಾಗ್ತಿತ್ತು ಅಂದ್ರೆ ಶೆಡ್ಯೂಲಲ್ಲೂ ಕೇಕ್ ಕಟ್ ಮಾಡ್ತಾ ಜೊತೆಗೆ ಒಂದು ಸೀರೆನೇ ಕೊಡ್ತಿದ್ದ ನನಗೆ. ನಾನೆಲ್ಲ ಸೀರೆ ಹುಡ್ಕೊಂಬಿಟ್ಟಿದ್ದೀನಿ. ಈಗ ಏಪ್ರಿಲ್ 10ಕ್ಕೆ ಇನ್ನೊಂದು ಸೀರೆ ಕೊಡ್ಸೋಣ.
ಗೆಳೆತನಕ್ಕೆ ಪ್ರಾಣ ಕೊಡುವಂತ ಜೀವ. ಮಾತಿಗೆ ಒಂದು ಸಾರಿ ಮಾತು ಕೊಟ್ಟರೆ ಆ ಮಾತಿಗೆ ನಿಲ್ಲುವಂತ ಮನುಷ್ಯ. ಹೃದಯವಂತ. ಅದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನ್ ಧನ್ವೀರಾಣಿ. ತುಂಬಾ ಸಂತೋಷ ಅನ್ಸುತ್ತೆ. ನಿನ್ನನ್ನ ಬೆಳೆಸಿದ ನಿಮ್ಮ ತಂದೆ ತಾಯಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದ್ರೆ ಆ ಥರದ ಒಂದು ಇದು ಬರಬೇಕು ಅಂದ್ರೆ ರಕ್ತದಿಂದ ಮನೆಯಿಂದಲೇ ಬರಬೇಕು. ಈ ಮನೆಯವರೆಲ್ಲರೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ಈ ಚಿತ್ರದ ಸಂಗೀತ ನಿರ್ದೇಶಕ ಅಜನೀಶ್, ಅವನು ಯಾವ ಸಿನಿಮಾದಲ್ಲಿ ನಾವಿದ್ರು ಕೂಡ ಒಳ್ಳೆ ಹಾಕೊಡ್ತಾನೆ. ಅದೆಲ್ಲೋ ಇಟ್ಟಾಕ್ಬಿಡುತ್ತೆ, ನಮಗೆ ಒಂದಷ್ಟು ಗೊತ್ತೇ ಆಗೋದಿಲ್ಲ. ರಜನೀಶ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ. ಅವನಿಲ್ಲ ಅವನ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ನಾಗೇಂದ್ರ ಪ್ರಸಾದ್ ಅವರಿಗೆ ಮತ್ತೆ ಎಲ್ರಿಗೂ. ಮತ್ತೆ ಇಲ್ಲಿ ನಿಜವಾದ ಒಂದು ಮುದ್ದು ರಾಕ್ಷಸಿ ಪಾಪ. ನೀನು ರಾಕ್ಷಸಿ ಅಲ್ಲ, ನೀನು ಮುದ್ದು ಅಷ್ಟೇ. ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ, ತುಂಬಾ ಖುಷಿ ಆಗುತ್ತೆ. ಆ ಹಾಡು ಸೂಪರ್ ಹಿಟ್ ಆಗಕ್ಕೆ ನಿಮ್ಮಿಬ್ಬರು ಕೆಮಿಸ್ಟ್ರಿನೇ ಕಾಣುತ್ತೆ. ಇನ್ನೊಂದು ಗೊತ್ತಾ, ಇನ್ನೊಂದು ವಿಷಯ ಗೊತ್ತಾ, ಹೇಳಿಬಿಟ್ಟು ಬಂದಿದ್ದು ನೀವು ಯಾರು ಅವ್ನು ಅಣಗಿಸ್ಬಾರ್ದು, ನೀವು ಯಾರು ಅವ್ನು ತಮಾಷೆ ಮಾಡಬಾರ್ದು. ಅವನು ತುಂಬಾ ಕಷ್ಟವಾದ ಸೀನ್ ಯಾವ್ದು ಗೊತ್ತಾ ಮಾಡೋದು, ಹೀರೋಯಿನ್ ಜೊತೆ ಹೀರೋಯಿನ್ ಡೈರೆಕ್ಟರ್ ಅವ್ರು ಹೇಳ್ತಾರೆ ಚಂದನ್ ಸರ್, ಹೀರೋಯಿನ್ ಇಟ್ಕೋಬೇಕು ಸರ್, ಪರವಾಗಿಲ್ಲ ಸರ್, ಅಷ್ಟು ಇದ್ರೆ ಪರವಾಗಿಲ್ಲ ಸರ್, ಸರ್ ನಾನು ಬರೀ ಕಣ್ಣಿಂದ ಹೋಗ್ತೀವಿ ಸರ್, ಕಣ್ಣಿಂದ ಕೈಯೆಲ್ಲ ಯಾಕೆ ಸರ್, ಅಯ್ಯೋ ಏನು ಅದು ಹೆಂಗೆ. ಬಟ್ ಹೀರೋಯಿನ್ ಹತ್ರ ಅದೃಷ್ಟ ಅಂದ್ರೆ ಆದರೂ ನೀನು ಬೇಗ ಮದುವೆ ಮಾಡಬೇಕು, ಮದುವೆ ಮಾಡಿದ್ರೆ ಹೇಳಿ ಸರ್. ಅದಾದ್ಮೇಲೆ ಸಂಪತ್ ನಮ್ಮ ಕನ್ನಡದ ಕಲಾವಿದನಾಗಿದ್ದರೂ ಕೂಡ ಬೇರೆ ಎಲ್ಲ ಭಾಷೆಗಳನ್ನು ಅಭಿನಯ ಮಾಡಬಂದರೂ ಕೂಡ ಕನ್ನಡ ಚಿತ್ರಕ್ಕೆ ಬಂದಾಗ ಅವರಿಗಿರೋ ಒಂದು ಸಂತೋಷನೇ ಬೇರೆ, ಖುಷಿನೇ ಬೇರೆ, ನಮ್ಮನ್ನೆಲ್ಲ ಮಾತಾಡ್ಸೋದೇ ಬೇರೆ. ಅಯ್ಯೋ ಅಯ್ಯೋ ಅಂದ್ರೆ ಮನೆ ಬಂದಷ್ಟು ಖುಷಿ ಸರ್ ಸಂಪತ್ತಿಗೆ. ಸಂಪತ್ ತುಂಬಾ ಒಳ್ಳೆ ಪಾತ್ರ ಮಾಡಿದ್ದಾರೆ ವಾಮನದಲ್ಲಿ. ನೀವು ತುಂಬಾ ಇಷ್ಟಪಡ್ತೀರಾ, ಅನ್ಕೊಳ್ತೀರಾ, ಮೋಸ್ಟ್ಲಿ ಅನ್ಕೊಳ್ತೀರಾ. ತುಂಬಾ ತುಂಬಾ ಮುದ್ದಾದ ಪಾತ್ರ, ಭಾಳ ಒಳ್ಳೆ ಪಾತ್ರ. ಮತ್ತೆ ತುಂಬ ಆದಿತ್ಯ ಮಾಡಿದ್ದಾರೆ. ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕ್ಯಾಮ್ರಾಮನ್ ಸಿಂಹ ಅವ್ರನ್ನ ನನಗೆ ಹಾಕ್ಸ್ಕೊಳ್ಬೇಕು, ಭಾಳ ಸುಂದರವಾಗಿ ಬಂದಿದೆ. ಇದೆಲ್ಲದಕ್ಕೂ ಕಾರಣಗಳು ಮತ್ತೆ ನಿಜವಾದ ಚಿತ್ರರಂಗದಲ್ಲಿ ತಾಯಿಯ ಸ್ಥಾನದಲ್ಲಿ ನಿಲ್ಲೋರು ಅಂದ್ರೆ ಅವರು ಈ ಚಿತ್ರದ ನಿರ್ಮಾಪಕರು. ಆ ನಿರ್ಮಾಪಕರಾದ ಚೇತನ್ ಗೌಡ್ರು. ಬನ್ನಿ ಇವರೇ ಈ ಚಿತ್ರದ ನಿರ್ಮಾಪಕ ಚೇತನ್ ಗೌಡ್ರು. ಇವರ ಶ್ರೀಮತಿ ರೂಪ ಚೇತನ್ ಅವರು ಬರಬೇಕು ಪ್ಲೀಸ್. ಆ್ಯಂಡ್ ಇದೇ ಸಮಯದಲ್ಲಿ ಪ್ಲೀಸ್ ಥಿಯೇಟರ್ ಅವರು, ಪ್ರಸನ್ನ ಥಿಯೇಟರ್ ಅವರ ಕಡೆಯಿಂದ ಒಂದು ಫ್ಯಾಷನ್ ಅನೌನ್ಸ್ಮೆಂಟ್ ಬಂದಿದೆ. ದಯವಿಟ್ಟು ಹಿಂದೆ ಹೋಗ್ಬೇಕು. ನೀವಿದ್ರು ಬಿದ್ದಿಲ್ಲ ಅಂತ ದಯವಿಟ್ಟು ಹಿಂದೆ ಹೋಗಿ. ಈ ಚಿತ್ರ ನಿರ್ಮಾಣ ಆಗಬೇಕು, ಈ ಚಿತ್ರ ಇಷ್ಟು ಶ್ರೀಮಂತವಾಗಿ ಬರಬೇಕು ಅಂದರೆ ಕಾರಣ ಬಹುಶಃ ಚೇತನ್ ಮತ್ತೆ ಆ ಕೋ ಪ್ರೊಡ್ಯೂಸರ್ ರೂಪ, ಇವರಿಗೆ ನಿಜವಾದ ದೊಡ್ಡ ಚಪ್ಪಾಳೆ ಬರಬೇಕು. ಒಬ್ಬ ನಿರ್ಮಾಪಕ ನಿಂತರೆ 100 ಚಿತ್ರಗಳು ನಮ್ಮ ಕನ್ನಡ ಚಿತ್ರದಲ್ಲಿ ಬರುತ್ತವೆ. ಅಂತಹ ಒಳ್ಳೆ ಚಿತ್ರ ಆಗಲಿ, ವಾಮನ ಸೂಪರ್ ಹಿಟ್ ಆಗಲಿ, ಮತ್ತೆ ಧನ್ವೀರು ನಾವು ಎಲ್ಲ ಇದೇ ಟೀಮ್ ಇನ್ನೂ ಒಂದಷ್ಟು ಫಿಲ್ಮ್ ಮಾಡೋಣ, ನಾವು ಒಟ್ಟೆ ಕೆಲಸ ಮಾಡೋಣ. ಚೇತನ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರೂಪ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಬ್ಬ ರಾಕ್ಷಸ ಇದೆ, ಮುದ್ದು ರಾಕ್ಷಸ. ಇವ್ರು ಹೇಳ್ತಾರೆ ನಮಗೆ ಶಂಕರ್ ರಾಮನ್, ಇವ್ರು ಡೈರೆಕ್ಟರ್. ಅವ್ರು ಬಂದ ಅವ್ರು ಬರೋದಿಲ್ಲ ಇವನು ಹೆಂಗಪ್ಪ ಕಮರ್ಷಿಯಲ್ ಈ ಥರ ಒಂದು ಸಿನಿಮಾ ಮಾಡಕ್ಕೆ ಅನಿಸ್ಬಿಡುತ್ತೆ. ಅಂದರೆ ಸೂಪರ್ ರೈಟರ್ ಕಂಡ್ರಿ. ಆ ಡೈಲಾಗ್ಗಳು ಒಂದೊಂದು ಡೈಲಾಗ್ ಹೇಳಬೇಕು, ಸಕ್ಕತ್ತಾಗಿ ಅದೊಂದು ಧನ್ವೀರ ಹೇಳೋ ಡೈಲಾಗ್ಸ್ ಅಂತೂ ಸೂಪರ್. ಅದಕ್ಕೆ ಕಾರಣ ಡೈರೆಕ್ಟರ್
ಶಂಕರ್ ರಾಮನ್ ಅಂತ ಮೊದಲ ಚಿತ್ರದಲ್ಲಿ ಖಂಡಿತವಾಗ್ಲೂ ಯಶಸ್ಸು ಗಳಿಸಿದ್ಯಾ ಅಂಡ್ ಆಲ್ ದಿ ಬೆಸ್ಟ್. ಯಾಕಂದ್ರೆ ವಾಮನ ಇದಕ್ಕಿಂತ ಮುಂಚೆನೂ ಸ್ವಲ್ಪ ರಿಲೀಸ್ ಆಗ್ಬೇಕಿತ್ತು, ಆದ್ರೆ ನಮಗೆಲ್ಲ ಏನು ಗೊತ್ತಾ, ಮನೆ ಪಕ್ಕದಲ್ಲೇ ದೇವಸ್ಥಾನ ಇದ್ದು ನಾವು ಹೋಗೋಕ್ಕಾಗೋದಿಲ್ಲ. ಆ ದೇವರು ಯಾವಾಗ ನಮ್ಮ ಬಾ ಅಂತ ಕರೀತಾನೋ ಆವತ್ತಿನೇ ದರ್ಶನ ಕೊಡೋದು ದೇವರು. ಆ ಥರ ವಾಮನ ಈ ಏಪ್ರಿಲ್ 15 ತಾರೀಕು 20, 25 ರಿಲೀಸ್ ಆಗಬೇಕು ಅಂತ ಬರೆದಿಟ್ಟು ಆವತ್ತೇ ರಿಲೀಸ್ ಆಗ್ತದೆ ಈ ಸಿನಿಮಾ. ಆದ್ರಿಂದ ಆ ಸಿನಿಮಾ ಈ ಸಿನಿಮಾ ಇದು ನಮ್ಮ ಸಿನಿಮಾ ಅಲ್ಲ, ಈಗ ಇದು ನಿಮ್ಮ ಸಿನಿಮಾ. ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು, ದೊಡ್ಡದಾಗಿ ಬೆಳಿಬೇಕು, ಚೆನ್ನಾಗಿ ಆಗಬೇಕು. ಈಗ ಆಗಲೇ ಹೇಳಿದ್ರು ಯಾರು, ಖಂಡಿತವಾಗ್ಲೂ ದರ್ಶನ್ ಅವರು ಯಾವ ಥಿಯೇಟರ್ ಬಂದು ಸಿನಿಮಾ ನೋಡ್ತಾರೋ ಗೊತ್ತಿಲ್ಲ, ಖಂಡಿತವಾಗ್ಲೂ ಸಿನಿಮಾ ನೋಡೋಕೆ ಬರ್ತಾರೆ. ಯಾವ ಥಿಯೇಟರ್ ಬರ್ತಾರೆ ಅಂತ ನೀವೇ ಕಂಡಿದ್ದೀರಿ ಅಂತ ಒಂದು ಪಜಲ್ ಕೂಡ ಇದೆಯಾ. ಸೊ ನೀವೆಲ್ಲ ಹೇಳಿ. ಆಮೇಲೆ ಇನ್ನೊಬ್ಬ ಸಣ್ಣ ಮಾಮನ ಇದ್ದಾರೆ, ಅವನೇನಂದ್ರೆ ಯಾವುದೇ ಅವ್ನ ಡೈರೆಕ್ಷನ್ ಪಿಕ್ಚರ್ ಆಗಲಿ ಬೇರೆ ಡೈರೆಕ್ಷನ್ ಪಿಕ್ಚರ್ ಆದರೂ ಸರಿ, ಅದನ್ನ ಒಂದು ಪ್ರಮೋಷನ್ ಮಾಡ್ತಾನೆ ಇರ್ತಾರೆ. ಈ ವಾಮನ ಎಲ್ಲೋ ಮನುಷ್ಯ ಬಾರು ಏಯ್ ಬಾ ಪ್ಲೀಸ್ ನೋಡಬೇಕು, ನೀವು ಕೇಳಿಸ್ಕೊಡೋದು ಮಾತಾಡೋದು. ಅಯ್ಯೋ ಸಾರಿ, ನಿಮ್ಮ ಚಿತ್ರದ ಹೆಸರು ಅಯೋಗ್ಯ, ಅದರಿಂದ ಇನ್ನು ಅಯೋಗ್ಯ ಮಹೇಶ, ಅಯೋಗ್ಯ ಮಹೇಶ. ನೀನು ಅಲ್ಲ, ಇಲ್ಲ ನಿಮ್ಮ ಸಿನಿಮಾ ಹೆಸರು ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಈಗ ಅಯೋಗ್ಯ ಕೂಡ ಮಹೇಶ ಅಂದರೆ ಪ್ರಮೋಷನ್ ಬೇಕು. ಇಲ್ಲ ನಿಮ್ಮ ಸಿನಿಮಾ ಹೆಸರು ಈಗ ಇವರೇ ಈ ಸಿನಿಮಾವನ್ನ ಪ್ರಮೋಟ್ ಮಾಡೋದು, ಪ್ರೆಸ್ ಅವ್ರನ್ನ ಕರೆಯೋದು, ಅವ್ರೇನಾದ್ರು ಬೈಕಪ್ಪ ಅವ್ರೇನಾದ್ರು ಒಳ್ಳೆ ಬೈಕಿದ್ರೆ ಯಾಕೆ ಬೈಕಪ್ಪ ಹೊಗಳಿದ್ರು ಹಿಂದೆ ಹಿಂದಿದೆಲ್ಲ ನಮಗೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಈ ಸಿನಿಮಾ ದೊಡ್ಡ ಹಿಟ್ ಆಗಲಿ. ಈ ಚಿತ್ರಮಂದಿರದಲ್ಲಿ ಈ ಥರದೊಂದು ಟ್ರೈಲರ್ ರಿಲೀಸ್ ಆಗೋದೇ ಅಪರೂಪ. ಇವತ್ತು ತುಂಬ ಚೆನ್ನಾಗಿ ಮಾಡಿದಿರಿ. ಎಲ್ಲ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಮತ್ತೊಮ್ಮೆ ವಾಮನ